ಎಲ್ರಿಗೂ ನಮಸ್ತೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬಹಳ ಸಂತೋಷದ ಸುದ್ದಿ ಕೇಳಲ್ಪಟ್ಟೆ. ಕಾಂತಾರಕ್ಕೆ ಎರಡೆರಡು ರಾಷ್ಟ್ರೀಯ ಪ್ರಶಸ್ತಿಗಳು ರಿಷಬ್ ಸರಿಗೆ ಬಂದಿದೆ ಮತ್ತು ಅತ್ಯುತ್ತಮ ಮನೋರಂಜನಾ ಚಿತ್ರ ಅಂತ ಪ್ರಶಸ್ತಿ ಬಂದಿದೆ. ತುಂಬ ಖುಷಿಯಾಯಿತು. ಟಿ ವಿ ಆನ್ ಮಾಡಿರಲಿಲ್ಲ, ನಾನು ನ್ಯೂಸ್ ಚಾನೆಲ್ಗಳು ಫೋನ್ ಮಾಡಲಿಕ್ಕೆ ಶುರು ಮಾಡಿದಾಗಲೇ ನಂಗೆ ಗೊತ್ತಾದದ್ದು. ಅಲ್ಲದೆ ಜೊತೆಗೆ ಕನ್ನಡದ ಇನ್ನೂ ಅನೇಕ ಚಿತ್ರಗಳಿಗೆ KGF ಇರ್ಬೋದು, ಹಲವು ಚಿತ್ರಗಳಿಗೆ ಪ್ರಶಸ್ತಿ ಬಂದಿದೆ ಅಂತ ಕೇಳಲ್ಪಟ್ಟೆ. ಎಲ್ಲ ಚಿತ್ರತಂಡಕ್ಕೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕಾಂತಾರದಲ್ಲಿ ನಾನು ಅಭಿನಯಿಸಿದ ಕಾರಣ ಕಾಂತಾರಕ್ಕೆ ವಿಶೇಷ ಅಭಿನಂದನೆ ಸಲ್ಲಿಸಲೇಬೇಕು. ಚಿತ್ರತಂಡಕ್ಕೆ, ಎಲ್ಲ ಕಲಾವಿದರಿಗೆ, ರಿಷಬ್ ಸರಿಗೆ, ಹೊಂಬಾಳೆಗೆ, ಇಡೀ ತಂಡ ಅಂದಮೇಲೆ ರೈಟರ್ಸ್ ಬಂದರು, ಟೆಕ್ನಿಷಿಯನ್ಸ್ ಬಂದು, ಪ್ರೊಡಕ್ಷನ್ ಅವರು ಬಂದು, ಕಾಂತಾರಕ್ಕೋಸ್ಕರ ಶ್ರಮಿಸಿದ ಪ್ರತಿಯೊಬ್ಬರಿಗೂ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸಿನಿಮಾ ಶೂಟಿಂಗ್ನ ಟೈಮ್ ನೆನಪು ಮಾಡಿಕೊಳ್ಳಿ ಮತ್ತು ರಿಷಬ್ ಶೆಟ್ಟರ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನು ಹೇಳಿ? ಸಿನಿಮಾ ಸಂದರ್ಭ ತುಂಬ ಮೆಮೊರೇಬಲ್. ಅದು ಅನೇಕ ಸುಂದರ ನೆನಪುಗಳು ಕಾಂತಾರದ ಜೊತೆ ನನಗೆ ನೆನಪಾಗ್ತಾ ಇದೆ. ಫಸ್ಟ್ ಹೇಳಬೇಕು ಅಂದರೆ, ನಾನು ಕಾಂತಾರದಲ್ಲಿ ಇರ್ತೇನೋ ಇಲ್ವೋ ಅನ್ನುವ ಕನ್ಫ್ಯೂಷನ್. ಫಸ್ಟಿಗೆ ನಾನು ಹೋದಾಗ ಬೇರೆ ಬೇರೆ ಕಾರಣಗಳಿಂದ ನಾನು ಇದ್ದೇನೋ ಇಲ್ವೋ ಅಂತ ಸುಮಾರು ಸರ್ತಿ, ಒಂದು 2-3 ಸರ್ತಿ ಆಡಿಷನ್ ಕೊಟ್ಟ ನೆನಪಿದೆ. ಕೊನೆಗೆ ರಿಷಬ್ ಸರೇ ಇವರೇ ಮಾಡಬೇಕು ಅನ್ನುವ ಒಂದು ಹಠ ಹಿಡಿದ ಕಾರಣ ನಾನು ಕಾಂತಾರದಲ್ಲಿ ಭಾಗಿಯಾದದ್ದು. ಹಾಗಾಗಿ ರಿಷಬ್ ಸರಿಗೆ ನಾನು ಚಿರಋಣಿಯಾಗಿರ್ತೇನೆ. ಇನ್ನೊಂದೆಂತ ಕೇಳಿದ್ರೆ, ಅದೇ ಅವರ ಡೆಡಿಕೇಶನ್, ಆ ಥರ ಕೆಲಸ ಮಾಡುವ ರೀತಿ ಖಂಡಿತ. ಈಗಾಗಲೇ ಕಾಂತಾರಕ್ಕೆ ಹಲವು ಪ್ರಶಸ್ತಿಗಳು ಬಂದಿದೆ. ರಾಷ್ಟ್ರೀಯ ಪ್ರಶಸ್ತಿ ಬಂದದ್ದು ಈಗ ಮತ್ತೊಂದು ಕಿರೀಟ ಇಟ್ಟ ಹಾಗಾಗಿದೆ. ಅವರ ಶ್ರಮಕ್ಕೆ ಸಿಕ್ಕಿದ ಪ್ರತಿಫಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಕನ್ನಡ ಜನತೆ ಅವರ ಮೇಲೆ ತೋರಿಸಿದ ಪ್ರೀತಿ, ಅವರ ಈ ಹಿಂದಿನ ಚಲನಚಿತ್ರಗಳನ್ನು ನೋಡಿದರೂ ಕೂಡ ತುಂಬ ಡಿಫ್ರೆಂಟಾಗಿ ಅವರು ನಿರ್ದೇಶನ ಮಾಡ್ತಾ ಇರೋದು ನಮ್ಗೆ ಈಗಾಗಲೇ ಸಾಬೀತಾದದ್ದು. ಕಾಂತಾರದ ಮೂಲಕ ಸಾಬೀತಾದದ್ದಲ್ಲ. ಇದು ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಅದನ್ನೆಲ್ಲ ನಾವು ತುಂಬ ಪ್ರೀತಿಯಿಂದ ನೋಡಿದ ಸಿನಿಮಾಗಳದು. ಕಾಂತಾರದಲ್ಲೂ ಅವರು ಇನ್ನೂ ವಿಶೇಷವಾಗಿ, ಇನ್ನೂ ವಿಭಿನ್ನವಾಗಿ ಅವರು ಕತೆ ಹೇಳಲಿಕ್ಕೆ ತೊಡಗಿದ್ದ ಕಾರಣ ಮೇ ಬಿ ಜನರಿಗೆ ಅದು ಇನ್ನೂ ಆಪ್ತವಾಯಿತೇನೋ ಅಂತ. ಮತ್ತು ಆ ದೈವದ ಕತೆ ಇದ್ದ ಕಾರಣ ಮತ್ತು ಆ ದೈವವನ್ನು ಅವರು ತೋರಿಸಿದ ರೀತಿ ಇರ್ಬೋದು, ಅದು ಎಲ್ಲ ಕಲ್ಚರಿಗೂ ಅದು ಕನೆಕ್ಟ್ ಆಗಿದ್ದೆ. ಹಾಗಾಗಿ ಅದು ಕನ್ನಡದ ಜನತೆ ಮಾತ್ರ ಅಲ್ಲ, ಭಾರತದ ಎಲ್ಲ ಕಲ್ಚರ್ನ ಜನರು ಕೂಡ ನೋಡುವ ಹಾಗೆ ಮತ್ತು ವಿಶ್ವದಾದ್ಯಂತ ಒಮ್ಮೆ ಹುಬ್ಬೇರಿಸುವ ಹಾಗೆ ಕಾಂತಾರ ಮಾಡಿದ್ದು ಸುಳ್ಳಲ್ಲ. ಈಗ ಸ್ವಲ್ಪ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗ ಅಂತಲ್ಲ, ಚಿತ್ರರಂಗವೇ ಸ್ವಲ್ಪ ಕುಂಠಿತ ಸಾಗ್ತಾ ಇದೆ. ಹೌದು. ಈ ಒಂದು ಅವಾರ್ಡ್ ಯಾವ ರೀತಿ ಒಂದು ಚಿತ್ರರಂಗಕ್ಕೂ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಅಂತ ಅನಿಸ್ತದೆ? ಖಂಡಿತ. ಕುಂಠಿತ ಸಾಗ್ತಾ ಇದ್ರೂ ಕೂಡ ಮಧ್ಯದಲ್ಲೇ ನಾವು ನೋಡ್ತಾ ಹೋದಾಗೆ ಸಣ್ಣ ಪುಟ್ಟ ಸಂತೋಷದ ಸಂಗತಿಗಳು ಎಲ್ಲ ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ ಅಂತ ನೋಡುವ ಕಣ್ಣುಗಳು ನಮ್ಮದಾಗಬೇಕೇನೋ ಅಂತ ನನ್ನ ಅನಿಸಿಕೆ. ಈಗ ನಿನ್ನೆ ತಾನೇ ಕೃಷ್ಣಂ ಪ್ರಣಯಸಖಿ ರಿಲೀಸ್ ಆಗಿದೆ, ಗೌರಿ ರಿಲೀಸ್ ಆಗಿದೆ. ಕೃಷ್ಣಂ ಪ್ರಣಯಸಖಿ ಹಾಡುಗಳಿಗೆ ಅದ್ಭುತ ರೆಸ್ಪಾನ್ಸ್ ಬಂದಿದೆ. ಹಾಗೆ ಒಂದೊಂದು ಟೈಮ್ನಲ್ಲಿ ಒಂದೊಂದು ಸಂತೋಷದ ಸಂಗತಿಗಳು ನಡೀತಾ ಇರ್ತದೆ. ಕಾಂತಾರದ ಈ ಸಂತೋಷ ಮತ್ತೊಮ್ಮೆ ಕನ್ನಡ ಇಂಡಸ್ಟ್ರಿಯ ಅನೇಕ ಪ್ರೊಡ್ಯೂಸರ್ಸ್ಗಳಿರ್ಬೋದು ಅಥವಾ ಡಿಸ್ಟ್ರಿಬ್ಯೂಟರ್ಸ್ಗಳಿರ್ಬೋದು ಅಥವಾ ಕನ್ನಡ ಕಲಾವಿದರಿಗಿರ್ಬೋದು ಇನ್ನೂ ಒಂಥರ ಬೂಸ್ಟ್ ಮಾಡುವ ರೀತಿಯಲ್ಲಿ ಈ ವಿಷಯ ಅವರು ಕೇಳ್ಕೊಳ್ತಾರೇನೋ ಅಂತ ಅಂದ್ಕೊಂಡಿದ್ದೇನೆ. ಪ್ರೀಕ್ವೆಲ್ ಬಗ್ಗೆ ನಿರೀಕ್ಷೆ, ಕುತೂಹಲವಾಗಿ ನೀವು ಕೇಳ್ತಿದ್ದೀರಿ ಅಂದರೆ ಆ ಕುತೂಹಲವನ್ನು ಹಾಗೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಸಿನಿಮಾಕ್ಕೆ ಯಾವತ್ತು ಮಾರ್ಕೆಟಿಂಗಿಗೆ ಕುತೂಹಲ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೋಡುವ, ಪ್ರೀಕ್ವೆಲಿಗೆ ನಾನು ಕಾಯ್ತಾ ಇದ್ದೇನೆ. ಪ್ರೀಕ್ವೆಲಿಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.